ಅಲ್ಲಿ ಒಬ್ಬ ಪೋಸ್ಟ್ ಮ್ಯಾನ್, ಅವನು ಪ್ರತಿ ದಿವಸ ಬಂದಿರುವ ಲೆಟರ್ಸ್ ಪತ್ರಗಳನ್ನು ಆ ಊರಲ್ಲಿ ಹಾಕ್ತಾ ಇರ್ತಾನೆ. ಹಾಗಾಗಿ ಸೋಮನಾಥಪುರದಲ್ಲಿರುವ ಪ್ರತಿ ಮನೆಯೂ ಅವನಿಗೆ ಗೊತ್ತಿರ್ತದೆ. ಒಂದು ದಿವಸ ಒಂದು ಪತ್ರ ಬರ್ತದೆ, ಆ ವಿಳಾಸ ಮಾತ್ರ ಅವನಿಗೆ ಗೊತ್ತಿರೋದಿಲ್ಲ. ಹುಡುಕಿ ಅವನು ಹೈರಾಣ ಆಗ್ತಾನೆ. ಅದರಲ್ಲಿ ಬೇರೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಇರ್ತದೆ. ಸಾಕಷ್ಟು ಹುಡುಕ್ತಾನೆ, ಕೊನೆಗೂ ಯಾರಿಗೂ ಸಹಾಯದಿಂದ ಆ ಮನೆ ಅವನಿಗೆ ಸಿಗ್ತದೆ. ಸತ್ಯ ಸಿಕ್ತಲ್ಲವಾ ಅಂತ ಅಲ್ಲಿ ನಿಟ್ಟಿಸಿಬಿಡ್ತಾನೆ. ಇನ್ನೇನು ಬಿದ್ದೋಗ್ಬೇಕು, ಅಷ್ಟು ಸುಸ್ತಾಗಿರ್ತದೆ ಅವನಿಗೆ. ಅಲ್ಲಿ ಬಾಗಿಲು ಬಡಿತಾನೆ, ಪೋಸ್ಟ್ ಅಂತ. ಅವಾಗ ಒಳಗಡೆಯಿಂದ ಒಂದು ಹೆಣ್ಣು ಧ್ವನಿ ಕೇಳಿಸ್ತದೆ, ಪತ್ರವನ್ನು ದಯವಿಟ್ಟು ಬಾಗಿಲ ಸಂದಿಯಲ್ಲಿ ಕೆಳಗೆ ಒಳಗೆ ಹಾಕಿಬಿಡಿ ಅಂತ. ಸಿಟ್ಟು ಬಂದಿರ್ತದೆ ಪೋಸ್ಟ್ ಮ್ಯಾನ್ಗೆ. ಅಲ್ಲ, ಈ ಬಿಸಿಲಲ್ಲಿ, ಈ ಧೂಳಲ್ಲಿ ನಾನು ಬರಿಗಾಲಿನಿಂದ ನಡ್ಕೊಂಡು ಇವ್ರ ಮನೆಯ ಹುಡ್ಕೊಂಡು ಬಂದರೆ ಈ ವ್ಯಕ್ತಿಗೆ ಅಟ್ಲೀಸ್ಟ್ ಬಾಗಿಲು ತೆಗೆದು ಆ ಪತ್ರ ತಗೊಳ್ಳೋದ್ರಿಂದ ಒಂದು ಸೌಜನ್ಯ ಇಲ್ವಲ್ಲ, ಏನು ಚೆನ್ನಾಗಿರೋದು ಅಂತ ಸಿಟ್ಟು. ಕಾರಣ ಇನ್ನೊಂದಿರ್ತದೆ, ಅದು ರಿಜಿಸ್ಟರ್ಡ್ ಲೆಟರ್ ಇರ್ತದೆ. ಅವನು ಹೇಳ್ತಾನೆ ಸಿಟ್ಟಲ್ಲಿ, ನೋಡಿ ಇದನ್ನ ಹಾಗೆಲ್ಲ ಕೊಡೋಕ್ಕಾಗಲ್ಲ, ನೀವು ಬರಬೇಕು, ಸೈನ್ ಮಾಡಬೇಕು, ರಿಜಿಸ್ಟರ್ಡ್ ಲೆಟರ್ ಇದು, ಗೊತ್ತಾಯ್ತಾ ಅಂತ. ಅವಾಗ ಮತ್ತೆ ಒಳಗಡೆಯಿಂದ ಆ ಹೆಣ್ಣು ಧ್ವನಿ ಹೇಳ್ತದೆ, ಆಯಿತು, ಒಂದು ನಿಮಿಷ ಇರಿ, ನಾನು ಬಂದೆ ಅಂತ. ಸರಿ, ಅವರು ಆಯ್ತಾನೆ. 1 ನಿಮಿಷ ಆಯಿತು, ಬರ್ತಾ ಇಲ್ಲ. 1.5 ನಿಮಿಷ ಆಯಿತು, ಬರ್ತಾ ಇಲ್ಲ. ಕೊನೆಗೆ ನಿಧಾನಕ್ಕೆ ಬಾಗಿಲು ತೆರೆದುಕೊಳ್ಳುತ್ತದೆ. ನೋಡ್ತಾನೆ, ಅವನಿಗೆ ಆಶ್ಚರ್ಯ ಆಗ್ತದೆ, ದಿಗ್ಭ್ರಮೆ ಆಗ್ತದೆ, ಅಳುವುದೇ ಬಂದ್ಬಿಡ್ತದೆ. ಯಾಕೆ ಅಂತಂದ್ರೆ ಬಾಗಿಲು ತೆರೆದು ಮುಂದೆ ನಿಂತಿರುವ ಹೆಣ್ಮಗಳೇನಿದ್ದಾಳೆ ಅವಳಿಗೆ 2 ಕಾಲಿಲ್ಲ. ಯಾವುದೋ ಆಕ್ಸಿಡೆಂಟಲ್ಲಿ ಅವಳ 2 ಕಾಲುಗಳನ್ನು ಆಪರೇಷನ್ ಮಾಡುವಾಗ ಕತ್ತರಿಸಿರ್ತಾರೆ, ಕಾಲಿಲ್ಲ. ಹಾಗೆ ತೊಳ್ಕೊಂಡು ಅವಳು ಬಂದಿರ್ತಾರೆ. ಅದಕ್ಕೆ ಅಷ್ಟು ಲೇಟ್ ಆಗಿರ್ತದೆ. ಇವಳಿಗೆ ನಾನು ಸಿಟ್ಟಲ್ಲಿ ಏನೇನು ಅಂದ್ಬಿಟ್ಟೆಲ್ಲ ಅಂತ ಅವನಿಗೆ ತುಂಬ ಬೇಸರ ಆಗ್ತದೆ. ಅವಾಗ ಅವನು ಹೇಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸಿ, ನಿಮ್ಮ ಬಗ್ಗೆ ನಾನು ಏನೇನೋ ಅಂದ್ಬಿಟ್ಟೆ, ನನಗೆ ನೀವು ಹೀಗೆ ಇಷ್ಟು ಕಷ್ಟದಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅವಾಗ ಪರವಾಗಿಲ್ಲ ಅಣ್ಣ ಅಂತಂದು ಅವರು ಸೈನ್ ಮಾಡಿ ಲೆಟರ್ ತಗೊಂಡು ಹೋಗ್ತಾಳೆ. ಅವನು ಹೋಗ್ತಾನೆ. ಇನ್ನೊಂದಿಷ್ಟು ದಿವಸ ಆದಮೇಲೆ ಮತ್ತೊಂದು ಲೆಟರ್ ಬರ್ತದೆ, ಅದೇ ವಿಳಾಸಕ್ಕೆ ಬರ್ತಾನೆ. ಅದು ರಿಜಿಸ್ಟರ್ಡ್ ಲೆಟರ್ ಅಲ್ಲ, ಹಾಗೆ ಆರ್ಡಿನರಿ ಪೋಸ್ಟ್ ಇರ್ತದೆ. ಅವನು ಮತ್ತೆ ಬಂದು ಪೋಸ್ಟ್ ಅಂತಾನೆ. ಮತ್ತೆ ಹೇಳ್ತಾನೆ, ನೋಡಮ್ಮ, ನೀನು ಬರೋ ಅಗತ್ಯ ಇಲ್ಲ, ನಾನು ಬಾಗಿಲ ಸಂದಿಯಿಂದ ಅದನ್ನು ಒಳಗೆ ಹಾಕ್ತೀನಿ ಅಂತ. ಅವಾಗ ಒಳಗಿನಿಂದ ಧ್ವನಿ ಬರ್ತದೆ, ಅಣ್ಣ ಸ್ವಲ್ಪ ನಿಲ್ಲಿ, ನಾನು ಬರ್ತಾ ಇದ್ದೇನೆ. ನಿಂತ್ಕೊಳ್ತಾನೆ. ಆವಾಗ ನಿಧಾನಕ್ಕೆ ಬಾಗಿಲು ತೆರೀತಾನೆ. ಮತ್ತೆ ಆ ಹೆಣ್ಮಗಳು ಬರ್ತಾಳೆ. ಅವಳ ಕೈಯಲ್ಲಿ ಒಂದು ಗಿಫ್ಟ್ ಪ್ಯಾಕ್ ಇರ್ತದೆ. ಅವಳು ಹೇಳ್ತಾಳೆ, ಇದು ನಿಮಗಾಗಿ, ಇದನ್ನು ತಗೊಳ್ಳಿ. ಅವನಿಗೆ ಆಶ್ಚರ್ಯ ಆಗ್ತದೆ, ನನಗೆ ಯಾಕೆ ಇದು ಗಿಫ್ಟ್, ಏನು ಅಂತ. ಇಲ್ಲ, ನಾನು ನಿಮಗಾಗಿ ತರಿಸಿದ್ದು, ಇದನ್ನು ತಗೊಳ್ಳಿ, ಆದರೆ ಈಗಲೇ ಇದನ್ನು ಬಿಚ್ಚಬೇಡಿ, ಮನೆಗೆ ಹೋಗಿ ಬಿಚ್ಚಿ ಅಂತ ಹೇಳ್ತಾನೆ. ಆಯ್ತು, ತಗೊಳ್ತಾನೆ. ಅವನಿಗೆ ಕುತೂಹಲ ತಡೆಯೋದಕ್ಕಾಗ್ತಾ ಇಲ್ಲ. ಬೇಗ ಮನೆಗೆ ಹೋಗ್ತಾನೆ. ಬೇಗ ಮನೆಗೆ ಹೋಗಿ ಆ ಪ್ಯಾಕನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿ ನೋಡ್ತಾನೆ. ಮತ್ತೊಂದು ಸಲ ಅವನಿಗೆ ಒಳ ಬಂದ್ಬಿಡ್ತದೆ. ಅದರಲ್ಲಿ ಚಪ್ಪಲಿಗಳಿರ್ತಾನೆ. ಇದುವರೆಗೆ ಅವನು ಚಪ್ಪಲಿ ಹಾಕ್ತಿರ್ಲಿಲ್ಲ, ಬಿಸಿಲಲ್ಲಿ ಹಾಗೆ ತಿರುಗಾಡ್ತಾ ಇದ್ದ. ಆ ಹೆಣ್ಮಗಳು ಆ ಕಷ್ಟವನ್ನು ನೋಡಲಾರದೆ ಅವನಿಗೆ ಚಪ್ಪಲಿಗಳನ್ನು ಗಿಫ್ಟ್ ಕೊಡ್ತಿದ್ದ. ಅವಾಗ ಅವನು ತನ್ನ ಮನಸ್ಸಲ್ಲೇ ಹೇಳ್ಕೊಳ್ತಾನೆ, ನೀನು ನಾನು ಬರಿಗಾಲಲ್ಲಿ ತಿರುಗಾಡ್ತೀನಿ ಅಂತ ಚಪ್ಪಲಿ ಕೊಟ್ಟಿದ್ದೀಯಮ್ಮ, ಆದರೆ ನಿನಗೆ ಕಾಲಿಲ್ಲದಂತಲ್ಲಿ
ಇಷ್ಟೇ ಮಕ್ಕಳೇ. ದೇವರು ಈ ಮನುಷ್ಯನಿಗೆ ಬರೀ ವಿಚಾರಗಳನ್ನು ಕೊಟ್ಟಿಲ್ಲ, ಎಮೋಷನ್ಸ್ ಕೊಟ್ಟಿದ್ದಾರೆ, ಫೀಲಿಂಗ್ಸ್ ಕೊಟ್ಟಿದ್ದಾರೆ, ಭಾವನೆಗಳನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬರ ನೋವು ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು, ಮತ್ತೊಬ್ಬರ ಎಮೋಷನ್ಸ್ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಎಷ್ಟು ಸಾಧ್ಯವೋ ನಮ್ಮ ಕೈಯಿಂದ ಅಷ್ಟು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋದು ಒಟ್ಟು ಈ ಕಥೆಯ ತಾತ್ಪರ್ಯ ಅಂತ ಹೇಳ್ತಾ, ನನಗೆ ಈ ಸಣ್ಣ ಸಂದೇಶವನ್ನು ಈ ಸಣ್ಣ ಕಥೆಯ ಮೂಲಕ ಹೇಳೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.